ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯುಗಾದಿಯ ವಿಶೇಷವಾದಂತಹ ಯುಗಾದಿ ಪಚಡಿ ಅಂತೇಳಿ ಹೇಳ್ತಾರೆ ಇದಕ್ಕೆ. ಅದನ್ನು ಇವತ್ತು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದು ಆಲ್ಮೋಸ್ಟ್ ಕರ್ನಾಟಕ, ಆಂಧ್ರ ಪ್ರದೇಶ, ಹಾಗೆ ತೆಲಂಗಾಣ, ಗೋವಾ, ಮಹಾರಾಷ್ಟ್ರ ಇಲ್ಲೆಲ್ಲ ಕೂಡ ಈ ಒಂದು ಯುಗಾದಿಯ ಪಚಡಿ ತುಂಬ ಫೇಮಸ್ ಆದ ಒಂದು ಪಾನೀಯ. ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಕೂಡ ಬೇಡ. ಇದಕ್ಕೆ ಒಂದಷ್ಟು ಫ್ರೆಶ್ ಹಸಿ ಮಾವಿನಕಾಯಿ, ಒಂದು ಸ್ವಲ್ಪ ಕಹಿಬೇವಿನ ಹೂ. ನಾನಿವತ್ತು ಹೂವಿನ ಬದಲಿಗೆ ಒಂದು ಸ್ವಲ್ಪ ಎಲೆಯನ್ನು ಹಾಕಿದ್ದೇನೆ. ಹೂ ನನಗೆ ಸಿಗಲಿಲ್ಲ, ಹಾಗಾಗಿ ಟೋಟಲಿ ಅದು ಕಹಿ ಇರಬೇಕು. ಅದರಲ್ಲಿ ಏನಾದರೂ ಒಂದು ಐಟಮ್ ಸಿಹಿಗಾಗಿ ಒಂದು ಸ್ವಲ್ಪ ಬೆಲ್ಲ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಕಾಳು ಮೆಣಸು, ಇವಿಷ್ಟನ್ನು ಹಾಕಿ ಮಾಡುವಂತಹ ಒಂದು ಪಾನೀಯ ಇದು. ಯುಗಾದಿ ಅಂದರೆ ಯುಗ ಪ್ಲಸ್ ಆದಿ. ಯುಗ ಅಂದರೆ ಒಂದು ವರ್ಷ, ಆದಿ ಅಂದರೆ ಶುರು. ಒಂದು ವರ್ಷ ಮುಗಿದು ಇನ್ನೊಂದು ಹೊಸ ವರ್ಷ ಶುರು ಆಗ್ತಾ ಇದೆ ಅಂತ ಹೇಳೋದನ್ನು ನಾವು ಯುಗಾದಿ ಅಂತ ಕರೀತೇವೆ. ನಮಗೆ ಹೊಸ ವರ್ಷ ಶುರು ಆಗೋದು ಯುಗಾದಿಯಿಂದ. ನಾವು ಡಿಸೆಂಬರ್ 31 ರಾತ್ರಿ ಕಳೆದು ಜನವರಿ 1 ಬಂದರೆ ನಾವು ಹೊಸ ವರ್ಷ ಅಂತ ಆಚರಣೆ ಮಾಡೋದಿಲ್ಲ. ಯಾಕೆ ಅಂದರೆ ಪ್ರಕೃತಿಯಲ್ಲಿ ಸುಂದರವಾದ ದೃಶ್ಯಗಳನ್ನು ನಾವು ನೋಡಬೇಕು ಅಂತಾದರೆ ಅದು ವಸಂತ ಕಾಲ ಬರಬೇಕು. ಹಾಗೆ ಚಳಿಗಾಲ ಮುಗಿದು ಬೇಸಿಗೆ ಶುರುವಾದಾಗ ನಾವು ಯುಗಾದಿಯನ್ನು, ಚಾಂದ್ರಮಾನ ಯುಗಾದಿಯನ್ನು ಆಚರಿಸ್ತೇವೆ. ಆ ದಿವಸ ನಮಗೆ ಹೊಸ ವರ್ಷ ಶುರುವಾಗ್ತದೆ. ನೋಡಿ, ಎಲ್ಲವೂ ಕೂಡ ಯಾವ ಥರ ಚಿಗುರಿ ಹೊಸತನವನ್ನು ತೋರಿಸ್ತಾ ಇದೆ ಅಂತ ಹೇಳಿಕೊಂಡು ನೋಡಲಿಕ್ಕೆ ಎಷ್ಟು ಖುಷಿಯಾಗ್ತದೆ. ಇದನ್ನು ನಾವು ಯುಗಾದಿ ಅಂತೇಳಿ ಕರಿತೇವೆ. ನಾವು ಸಣ್ಣವರಿದ್ದಾಗೆಲ್ಲ ನಮಗೆ ಹೇಳ್ತಿದ್ರು, ಬ್ರಹ್ಮ ಇದೇ ದಿನ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಹೇಳಿಕೊಂಡು. ಹಾಗಾಗಿ ನಾವು ಈ ದಿನವನ್ನು ಹೊಸ ವರ್ಷದ ಶುರುವಿನ ದಿನವನ್ನಾಗಿ ಆಚರಿಸ್ತೇವೆ. ಹಾಗೆಯೇ ಮಾರ್ಚ್ ಎಂಡ್ ಆಗ್ತಾ ಇದ್ದಾಗೆ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರುವಾಗಿ ಹೊಸ ಚಿಗುರು ಹೂಗಳು ಬರುವಂತಹ ಸಮಯ. ನೋಡಿ, ಎಲ್ಲದರಲ್ಲಿ ಕೂಡ ಹೊಸ ಚಿಗುರು, ಹೊಸ ಹೂಗಳು ಕಾಣ್ತಾ ಇದೆ ನಮಗೆ. ಪ್ರತಿಯೊಂದು ಮರಗಳು, ಪ್ರತಿಯೊಂದು ಎಲೆಗಳು, ಪ್ರತಿಯೊಂದು ಗಿಡಗಳು ಕೂಡ ಎಲ್ಲವೂ ಕೂಡ ಹೊಸತನದಿಂದ ನಳನಳಿಸ್ತಾ ಇರ್ತದೆ. ಹಾಗಾಗಿ ನಾವು ಯುಗಾದಿಯನ್ನು ಹೊಸ ವರ್ಷವನ್ನಾಗಿ ಆಚರಿಸ್ತೇವೆ. ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈಗ ನಾವು ಯುಗಾದಿಯ ಪಚಡಿಯನ್ನು ಹೇಗೆ ಮಾಡೋದು ಅಂತ ನೋಡುವ. ಶುರುವಿಗೆ ನಾನಿಲ್ಲಿ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ಒಂದು 3 ರಿಂದ 4 ಗಂಟೆ ನೆನೆಸಿ ಅದನ್ನು ಪಲ್ಪ್ ತೆಗೆದು ಇಟ್ಕೊಂಡಿದ್ದೇನೆ. ನೀವು ಮಾಡೋ ಪ್ರಮಾಣದ ಮೇಲೆ ಇದು ಹೊಂದಿಕೊಂಡಿರ್ತದೆ. ನಾನಿಲ್ಲಿ ಒಂದು 2-3 ಲೋಟಕ್ಕೆ ಅಂದರೆ ಒಂದು ಅರ್ಧ ಲೀಟ್ರ್ ನೀರಿಗೆ ಆಗುವಷ್ಟು ಮಾಡಿದ್ದೇನೆ. ಅದರ ಜೊತೆಗೇ ಒಂದು 5 ಟೇಬಲ್ ಸ್ಪೂನಷ್ಟು ಬೆಲ್ಲ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸು, ಒಂದು ಅರ್ಧ ತುಂಡು ಮಾವಿನಕಾಯಿ, ಹಾಗೆ ನನಗೆ ಕಹಿಬೇವಿನ ಹೂ ಸಿಗಲಿಲ್ಲ, ಅದರಿಂದ ನಾನು ಎಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಟೋಟಲಿ ಅದು ಕಹಿಯಾಗಿರಬೇಕು. ಅದಕ್ಕೋಸ್ಕರ ನೋಡಿ, ಇವಿಷ್ಟೇ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ನಾವು ಹೇಗೆ ಇದನ್ನು ತಯಾರಿಸ್ಬೋದು ಅಂತ ಹೇಳಿಕೊಡ್ತಾ ಇದ್ದೇವೆ. ಮೊದಲಿಗೆ ನಾವು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ದೇವೆ, ಅದನ್ನು ಸೋಸಿಕೊಳ್ಳುವ. ಚೆನ್ನಾಗಿ ಸೋಸಿಕೊಂಡು ಹುಣಸೆ ಹಣ್ಣು ನೆನೆ ಹಾಕೋ ಮೊದಲು ಚೆನ್ನಾಗಿ ತೊಳ್ಕೊಳ್ಳಿ. ಅದರಲ್ಲಿ ಮಣ್ಣು ಇರ್ತದೆ, ಹಾಗಾಗಿ ಅದನ್ನು ಮೊದಲು ತೊಳೆದು ನಂತರ ನೆನೆ ಹಾಕಿ ಅದನ್ನು, ಅಥವಾ ಬಿಸಿ ನೀರಲ್ಲಿ ಹಾಕಿ ಕೂಡ ಮಾಡಿಕೊಳ್ಬೋದು. ಆದರೆ ಇದನ್ನು ಕುದಿಸುವ ಕ್ರಮ ಇಲ್ಲ, ಬಿಸಿ ಮಾಡೋ ಕ್ರಮ ಇಲ್ಲ. ಹಾಗಾಗಿ ಅದನ್ನು ಹಸಿಯಾಗಿದ್ರೇ ಅದಕ್ಕೊಂದು ರುಚಿ ಇರೋದು. ಹಾಗೆ ಅದನ್ನು ಹಸಿಯಾಗಿಯೇ ನೆನೆ ಹಾಕಿ, ಬೇಕಿದ್ರೆ ಮುಂದಿನ ದಿವಸ ರಾತ್ರಿಯೇ ನೆನೆ ಹಾಕಿ ಇಟ್ಕೊಳ್ಳಿ. ಅದನ್ನು ಪೂರ್ತಿಯಾಗಿ ನೋಡಿ, ಈ ಥರ ಕಸವನ್ನು ತೆಗೆದುಕೊಂಡು ಅದಕ್ಕೆ ಬೆಲ್ಲ, ನಾನಿಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಅಷ್ಟು ಹಾಕಿದ್ದೇನೆ ಒಂದು ಪಾತ್ರೆಯಲ್ಲಿ. ಅದಕ್ಕೆ ಬೇಕಾದಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಅಂದರೆ ಪೆಪ್ಪರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರ ಕಡಿಮೆ ಸಾಕು ಅಂದರೆ ಕಡಿಮೆ ಹಾಕ್ಕೊಳ್ಬೋದು. ಹಾಗೆಯೇ ಕಹಿಬೇವಿನ ಎಲೆ, ಕರಿಬೇವು ಅಲ್ಲ ಕಹಿಬೇವು, ನೀಮ್ ಅಂತ ಹೇಳ್ತೇವೆ, ಅದರದ್ದು ಎಲೆ. ಹಾಗೆಯೇ ಒಂದು ತುಂಡು ಮಾವಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ಬೇಕು. ಇವಿಷ್ಟೇ ಸಾಮಗ್ರಿಗಳು ಇಲ್ಲಿ ಬೇಕಾಗಿರೋದು. ಆಮೇಲೆ ಇದಕ್ಕೆ ಬೇಕು ಅಂತಾದರೆ ನಿಮಗೆ ಈರುಳ್ಳಿ ಅಥವಾ ಬೂಂದಿ ಇಂಥದ್ದೆಲ್ಲ ಹಾಕಿಕೊಳ್ಬೋದು. ಆದರೆ ನಿಮಗೆ ನಿಜವಾಗಿ ಯುಗಾದಿ ಪಚಡಿ ಮಾಡಲಿಕ್ಕೆ ಬೇಕಾಗಿರೋದು ಇಷ್ಟೇ ಐಟಮ್ಗಳು: ಬೆಲ್ಲ, ಹುಳಿ, ಕಹಿಬೇವಿನ ಹೂ, ಮಾವಿನಕಾಯಿ, ಪೆಪ್ಪರ್ ಹಾಗೂ ಉಪ್ಪು. ಇವಿಷ್ಟನ್ನು ಹಾಕಿ ಮಾಡುವಂತಹದ್ದು 6 ಸಾಮಗ್ರಿಗಳು. ಅಂದರೆ ಯುಗಾದಿಯ ಹಾಗೆ ಸಿಹಿ ಕಹಿ ಎರಡರಿಂದ ಕೂಡ ನಮ್ಮ ಜೀವನ ತುಂಬಿರ್ತದೆ. ಒಂದು ಸ್ವಲ್ಪ ಒಗರು ಕೂಡ ಇರ್ತದೆ. ಒಗರು ಯಾಕೆ ಇರ್ತದೆ ಅಂದರೆ ನಮ್ಮಲ್ಲಿ ಕೆಲವರಿಗೆ ಇಷ್ಟ ಆಗದ ಮನುಷ್ಯರು ಇರ್ತಾರೆ. ಆವಾಗ
ನಮಗೆ ಇಷ್ಟ ಆಗದಿದ್ದರೂ ನಾವು ಅವ್ರ ಜೊತೆ ಇರಬೇಕಾಗ್ತದೆ. ಅಂತಹ ಇದರಲ್ಲಿ ಒಗರು ಅದು ಕೂಡ ಇರ್ತದೆ ಇದರಲ್ಲಿ. ನಮ್ಮ ಜೀವನವು ಸಿಹಿ, ಹುಳಿ, ಉಪ್ಪು, ಖಾರ, ಒಗರು ಹಾಗೂ ಕಹಿ ಎಲ್ಲದಿಂದ ಕೂಡ ತುಂಬಿರ್ತದೆ. ನೋಡಿ ಈ ಹದದಲ್ಲಿ, ಅಂದರೆ ಇದು ತೆಳ್ಳಗೆ ಇರ್ತದೆ, ಒಂಥರ ಜ್ಯೂಸಿನ ಟೇಸ್ಟ್ ಇರ್ತದೆ, ತುಂಬ ಟೇಸ್ಟಿಯಾಗಿದೆ. ಒಂದು ಸತಿ ನೀವು ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಧನ್ಯವಾದಗಳು.